ಮೆಕ್ಕೆಜೋಳ ಬೆಳೆದ ಅನ್ನದಾತರ ಗೋಳು ಇನ್ನೂ ನಿಂತಿಲ್ಲ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ರೈತರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 4-5 ದಿನಗಳನ್ನು ಕೂಡ ಟ್ರ್ಯಾಕ್ಟರ್ ಮೂಲಕ ತಮ್ಮ ಮಾಲನ್ನು ತೆಗೆದುಕೊಂಡು ಬಂದರೂ ಕೂಡ ಸರಿಯಾದ ಕ್ವಾಲಿಟಿ ಇಲ್ಲ ಅಂತೇಳಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ರೈತರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಈ ಭಾಗದಲ್ಲಿ ನೋಡ್ತಾ ಇರ್ಬೋದು, ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ನಾದಿಗಟ್ಟಿ ಗ್ರಾಮದ ರೈತರು ಸುಮಾರು 5-6 ದಿನಗಳಿಂದ ಇದೇ ರೀತಿ ಟ್ರ್ಯಾಕ್ಟರ್ ಮೂಲಕ ತೆಗೆದುಕೊಂಡು ಬಂದಿದ್ದಾರೆ. ಆದರೆ ಇವಾಗ ಆ ಕ್ವಾಲಿಟಿ ಇಲ್ಲ ಅಂತೇಳಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಕ್ವಾಲಿಟಿ ಇರುವಂಥ ಆ ಮೆಕ್ಕೆಜೋಳವನ್ನು ಕೂಡ ಇಲ್ಲಿ ಖರೀದಿ ಮಾಡಿದ್ದಾರೆ ಖರೀದಿ ಕೇಂದ್ರದಲ್ಲಿ ಅಂತೇಳಿ ಇಲ್ಲಿ ನಾವು ನೋಡ್ತಾ ಇರ್ಬೋದು. ದೃಶ್ಯದಲ್ಲಿ ಕೂಡ ಈ ಕ್ವಾಲಿಟಿ ಇದ್ದಾವೆ. ರೈತರು ಏನು ನಾವು ಸರಿಯಾಗಿ ಬೆಳೆದಿದ್ವಿ, ಆದರೆ ಇದೇ ಕ್ವಾಲಿಟಿ ಇರುವಂಥ ಮೆಕ್ಕೆಜೋಳವನ್ನು ಇಲ್ಲಿಯ ಖರೀದಿ ಕೇಂದ್ರದವರು ಖರೀದಿ ಮಾಡ್ತಾ ಇದ್ದಾರೆ, ಆದರೆ ನಮ್ಮ ಮಾಲನ್ನು ಖರೀದಿ ಮಾಡ್ತಾ ಇಲ್ಲ ಅಂತೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ 4-5 ದಿನದವರೆಗೂ ಕೂಡ ಟ್ರ್ಯಾಕ್ಟರ್ ಹಚ್ಕೊಂಡು ರೈತರು ಇಲ್ಲೇ ಇದ್ದಾರೆ. ಆದರೆ ಇವಾಗ ಈ ಒಂದು ಖರೀದಿಯಲ್ಲಿ ದೊಡ್ಡ ಗೋಲ್ಮಾಲ್ ನಡೀತಾ ಇದೆ ಅಂತೇಳಿ ರೈತರು ಆರೋಪ ಮಾಡ್ತಾ ಇದ್ದಾರೆ. ಹಣ ಕೊಟ್ಟರಿಗೆ ಅಂದರೆ ಒಂದು ಟ್ರ್ಯಾಕ್ಟರಿಗೆ 2,000 ರೂಪಾಯಿ ಕೊಟ್ಟರೆ ಮಾತ್ರ ಏನೋ ಆ ಮೆಕ್ಕೆಜೋಳವನ್ನು ಖರೀದಿ ಮಾಡ್ತಾರೆ, ಇಲ್ಲವಾದರೆ ಖರೀದಿ ಮಾಡೋದೇ ಇಲ್ಲ ಅಂತೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ನೀವು ಎಷ್ಟು ದಿನ ಆತ್ರಿ ಬಂದು ಯಾಕೆ ಖರೀದಿ ರಿಜೆಕ್ಟ್ ಆಗ್ತಾ ಇದ್ದಾವೆ? ನಿಮ್ಮ ಇವತ್ತು 9 ದಿವಸ 11 ದಿವಸ ಆಯ್ತು ನೋಡಿ ಸರ್. ಅದಕ್ಕೆ ಯಾಕೈತೇನು ಸರ್, ಗಾಡಿ ಓದ್ಬಿಟ್ಲೆ ರಿಜೆಕ್ಟ್ ಮಾಡ್ತಾರೆ ರೀ. ಮತ್ತು ಹೊಳ್ಳ ಇದಾಗೈತೆ ರೀ. ಮತ್ತು ಹಂಗಾಗಿ ಇವತ್ತು ಬೇರೆ ಕಡೆ ಮಾರಿ ಹೋಗ್ಬೇಕಂತ ಇದು ಮಾಡಿದ್ರಿ. ಮತ್ತು ಹಂಗಾಗಿ ಇವರು ನಮ್ಮ ಅಧ್ಯಕ್ಷರು ಎಷ್ಟು ದಿನ ಆಯ್ತು ನೀವು ಬರಾಕತ್ತಿಲ್ಲ? 9 ದಿವಸ ಆಯ್ತು ರೀ ನಾವು. ಹ್ಞೂ ಕೇಳಿದ್ರೆ ಇದನ್ನ ಗಾಡಿ ಹೋಗೋತ್ತಿಗೆ ಅಲ್ಲಿ ಹೋಗಿ ಪಳಕ್ಕೆ ಹಚ್ಚಿದ್ಬಿಟ್ಲೆ ರಿಜೆಕ್ಟ್ ಅಂತಾರೆ ರೀ. ಖರೀದಿ ಕೇಂದ್ರದ ಒಳಗಡೆ ಹೋಗಿದ್ರಿ, ಈ ಥರ ಅದಾವ, ಇದಕ್ಕಿಂತ ಚಲೋ ಅದಾವ, ಇದಕ್ಕಿಂತ ಅದಾವ್ರಿ. ಎಲ್ಲರೂ ಅದಾವ್ರಿ ಸರ್. ನುಸಿ ಎತ್ತಿದ್ವಿ ಅದಾವ್ರಿ. ಎಲ್ಲ ಫಂಗಸ್ ಕಾಳು ಐತಿ, ಎಲ್ಲ ಐತಿ. ನನ್ನ ಗಾಡಿ ಹೋದ್ಬಿಟ್ಲೆ ರಿಜೆಕ್ಟ್ ಆಕತಿ. ಯಾಕೈತೀನಿ ರೀ ಅವ್ರನ್ನ ಕೇಳ್ಬೇಕು ಸರ್. ಎದ್ರ ಸಂಬಂಧ ರೀ ಯಜಮಾನ್ರಿ ಯಾಕೆ ಈ ರೀತಿ ರಿಜೆಕ್ಟ್ ಮಾಡಕತ್ತಾರೆ ಇವನು ಅಂತ? ಈಗ ಹಂಗಾಕತ್ರಿ ಸರ್. ಅದು ರೊಕ್ಕ 2,000 ಕೊಟ್ರೆ ಸುಮ್ಮನೆ ಒಳಗೆ ಹೋಗತ್ತು ಗಾಡಿ. ಈಗ ರೊಕ್ಕ ಕೊಟ್ಟಿಲ್ಲಲ್ಲ, ಅದಕ್ಕೆ ಹಂಗಾಕತಿ. ಅಂದ್ರೆ ಈಗ ದುಡ್ಡು ಕೊಟ್ರೆ 2,000 ರೂಪಾಯಿ ಕೊಟ್ರೆ ಎಂಥವಾದ್ರು ಹೋಕ್ಕವ್ರಿ, ಒಳಗೆ ಹೋಗತ್ರಿ. ಅವು ಚೀಲ್ರಿ ಮಾಲ್ ಒಳಗೆ ಹೋಗತ್ರಿ. ಹೌದು, ಇಲ್ಲಾಂದ್ರೆ ರಿಜೆಕ್ಟ್ ಆಕತ್ರಿ. ಕಾಯ್ಕೊಂತ ಕುಂದಿರ್ಬೇಕು. ಅಂದ್ರೆ ಒಂದು ಟ್ರ್ಯಾಕ್ಟ್ರಿಗೆ 2,000 ತಗೋತಾರೆ, ಹೆಂಗೆ ತಗೋತಾರೆ? ಒಂದು ಟ್ರ್ಯಾಕ್ಟರಿಗೆ 2,000 ರೀ. ಎಷ್ಟರ ಇರಲಿ ಅವು? ಮತ್ತೆ ಈಗ ರೈತರಿಗೆ ಅನ್ಯಾಯ ಅಲ್ಲ ಇದು? ಅನ್ಯಾಯ, ದೊಡ್ಡ ಅನ್ಯಾಯ ರೀ ಅದು. ಹಮಾಲಿ ಒಂದು ತೊಗೊಂತಾರೆ, ರೈತರ ಕಡೆಯಿಂದ ಹಮಾಲಿ ಒಂದು ತೊಗೊಂತಾರೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು, ಲಕ್ಷ್ಮೇಶ್ವರ APMC ಆವರಣದಲ್ಲಿ ಸರ್ಕಾರ ಖರೀದಿ ಕೇಂದ್ರ ಏನು ಆರಂಭ ಮಾಡಿದೆ, ಈ ಒಂದು ಖರೀದಿ ಕೇಂದ್ರದಲ್ಲಿ ದೊಡ್ಡ ಗೋಲ್ಮಾಲ್ ನಡೀತಾ ಇದೆ. ಒಂದು ಟ್ರ್ಯಾಕ್ಟರ್ಗೆ 2,000 ರೂಪಾಯಿ ಕೊಟ್ಟರೆ ಎಂಥ ಕಾಳಿದ್ರು ಕೂಡ ಖರೀದಿ ಮಾಡ್ತಾರೆ. ಆದರೆ ಕೆಲವು ರೈತರ ಮೆಕ್ಕೆಜೋಳವನ್ನು ಖರೀದಿ ಮಾಡ್ತಾ ಇಲ್ಲ ಅಂಥೇಳಿ ಇಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದರೂ ಗದಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಮೆಕ್ಕೆಜೋಳ ಬೆಳೆದ ಅನ್ನದಾತರ ಗೋಳು ಇನ್ನೂ ನಿಂತಿಲ್ಲ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ APMC ಆವರಣದಲ್ಲಿ ರೈತರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 4-5 ದಿನಗಳನ್ನು ಕೂಡ ಟ್ರ್ಯಾಕ್ಟರ್ ಮೂಲಕ ತಮ್ಮ ಮಾಲನ್ನು ತೆಗೆದುಕೊಂಡು ಬಂದರೂ ಕೂಡ ಸರಿಯಾದ ಕ್ವಾಲಿಟಿ ಇಲ್ಲ ಅಂತೇಳಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ರೈತರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಈ ಭಾಗದಲ್ಲಿ ನೋಡ್ತಾ ಇರ್ಬೋದು, ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ನಾದಿಗಟ್ಟಿ ಗ್ರಾಮದ ರೈತರು ಸುಮಾರು 5-6 ದಿನಗಳಿಂದ ಇದೇ ರೀತಿ ಟ್ರ್ಯಾಕ್ಟರ್ ಮೂಲಕ ತೆಗೆದುಕೊಂಡು ಬಂದಿದ್ದಾರೆ. ಆದರೆ ಇವಾಗ ಆ ಕ್ವಾಲಿಟಿ ಇಲ್ಲ ಅಂತೇಳಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಕ್ವಾಲಿಟಿ ಇರುವಂಥ ಆ ಮೆಕ್ಕೆಜೋಳವನ್ನು ಕೂಡ ಇಲ್ಲಿ ಖರೀದಿ ಮಾಡಿದ್ದಾರೆ ಖರೀದಿ ಕೇಂದ್ರದಲ್ಲಿ ಅಂತೇಳಿ ಇಲ್ಲಿ ನಾವು ನೋಡ್ತಾ ಇರ್ಬೋದು. ದೃಶ್ಯದಲ್ಲಿ ಕೂಡ ಈ ಕ್ವಾಲಿಟಿ ಇದ್ದಾವೆ. ರೈತರು ಏನು ನಾವು ಸರಿಯಾಗಿ ಬೆಳೆದಿದ್ವಿ, ಆದರೆ ಇದೇ ಕ್ವಾಲಿಟಿ ಇರುವಂಥ ಮೆಕ್ಕೆಜೋಳವನ್ನು ಇಲ್ಲಿಯ ಖರೀದಿ ಕೇಂದ್ರದವರು ಖರೀದಿ ಮಾಡ್ತಾ ಇದ್ದಾರೆ, ಆದರೆ ನಮ್ಮ ಮಾಲನ್ನು ಖರೀದಿ ಮಾಡ್ತಾ ಇಲ್ಲ ಅಂತೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ 4-5 ದಿನದವರೆಗೂ ಕೂಡ ಟ್ರ್ಯಾಕ್ಟರ್ ಹಚ್ಕೊಂಡು ರೈತರು ಇಲ್ಲೇ ಇದ್ದಾರೆ. ಆದರೆ ಇವಾಗ ಈ ಒಂದು ಖರೀದಿಯಲ್ಲಿ ದೊಡ್ಡ ಗೋಲ್ಮಾಲ್ ನಡೀತಾ ಇದೆ ಅಂತೇಳಿ ರೈತರು ಆರೋಪ ಮಾಡ್ತಾ ಇದ್ದಾರೆ. ಹಣ ಕೊಟ್ಟರಿಗೆ ಅಂದರೆ ಒಂದು ಟ್ರ್ಯಾಕ್ಟರಿಗೆ 2,000 ರೂಪಾಯಿ ಕೊಟ್ಟರೆ ಮಾತ್ರ ಏನೋ ಆ ಮೆಕ್ಕೆಜೋಳವನ್ನು ಖರೀದಿ ಮಾಡ್ತಾರೆ, ಇಲ್ಲವಾದರೆ ಖರೀದಿ ಮಾಡೋದೇ ಇಲ್ಲ ಅಂತೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ನೀವು ಎಷ್ಟು ದಿನ ಆತ್ರಿ ಬಂದು ಯಾಕೆ ಖರೀದಿ ರಿಜೆಕ್ಟ್ ಆಗ್ತಾ ಇದ್ದಾವೆ? ನಿಮ್ಮ ಇವತ್ತು 9 ದಿವಸ 11 ದಿವಸ ಆಯ್ತು ನೋಡಿ ಸರ್. ಅದಕ್ಕೆ ಯಾಕೈತೇನು ಸರ್, ಗಾಡಿ ಓದ್ಬಿಟ್ಲೆ ರಿಜೆಕ್ಟ್ ಮಾಡ್ತಾರೆ ರೀ. ಮತ್ತು ಹೊಳ್ಳ ಇದಾಗೈತೆ ರೀ. ಮತ್ತು ಹಂಗಾಗಿ ಇವತ್ತು ಬೇರೆ ಕಡೆ ಮಾರಿ ಹೋಗ್ಬೇಕಂತ ಇದು ಮಾಡಿದ್ರಿ. ಮತ್ತು ಹಂಗಾಗಿ ಇವರು ನಮ್ಮ ಅಧ್ಯಕ್ಷರು ಎಷ್ಟು ದಿನ ಆಯ್ತು ನೀವು ಬರಾಕತ್ತಿಲ್ಲ? 9 ದಿವಸ ಆಯ್ತು ರೀ ನಾವು. ಹ್ಞೂ ಕೇಳಿದ್ರೆ ಇದನ್ನ ಗಾಡಿ ಹೋಗೋತ್ತಿಗೆ ಅಲ್ಲಿ ಹೋಗಿ ಪಳಕ್ಕೆ ಹಚ್ಚಿದ್ಬಿಟ್ಲೆ ರಿಜೆಕ್ಟ್ ಅಂತಾರೆ ರೀ. ಖರೀದಿ ಕೇಂದ್ರದ ಒಳಗಡೆ ಹೋಗಿದ್ರಿ, ಈ ಥರ ಅದಾವ, ಇದಕ್ಕಿಂತ ಚಲೋ ಅದಾವ, ಇದಕ್ಕಿಂತ ಅದಾವ್ರಿ. ಎಲ್ಲರೂ ಅದಾವ್ರಿ ಸರ್. ನುಸಿ ಎತ್ತಿದ್ವಿ ಅದಾವ್ರಿ. ಎಲ್ಲ ಫಂಗಸ್ ಕಾಳು ಐತಿ, ಎಲ್ಲ ಐತಿ. ನನ್ನ ಗಾಡಿ ಹೋದ್ಬಿಟ್ಲೆ ರಿಜೆಕ್ಟ್ ಆಕತಿ. ಯಾಕೈತೀನಿ ರೀ ಅವ್ರನ್ನ ಕೇಳ್ಬೇಕು ಸರ್. ಎದ್ರ ಸಂಬಂಧ ರೀ ಯಜಮಾನ್ರಿ ಯಾಕೆ ಈ ರೀತಿ ರಿಜೆಕ್ಟ್ ಮಾಡಕತ್ತಾರೆ ಇವನು ಅಂತ? ಈಗ ಹಂಗಾಕತ್ರಿ ಸರ್. ಅದು ರೊಕ್ಕ 2,000 ಕೊಟ್ರೆ ಸುಮ್ಮನೆ ಒಳಗೆ ಹೋಗತ್ತು
ಗಾಡಿ ಈಗ ರೊಕ್ಕ ಕೊಟ್ಟಿಲ್ಲಲ್ಲ ಅದಕ್ಕೆ ಹಂಗಾಕತಿ ಅಂದ್ರೆ ಈ ದುಡ್ಡು ಕೊಟ್ರೆ 2,000 ರೂಪಾಯಿ ಕೊಟ್ರೆ ಎಂಥವಾದ್ರು ತಗೋ ಹೊಕ್ಕವ್ರಿ ಒಳಗೆ ಹೊಕ್ಕವು ಒಳಗೆ ಹೋಗತ್ರಿ ಏನ್ರಿ ಅವು ಚೀಲ್ರಿ ಮಾಲ್ ಒಳಗೆ ಹೋಗತ್ರಿ 2,000 ರೂಪಾಯಿ ಕೊಟ್ರೆ ಹೌದು ಇಲ್ಲಂದ್ರೆ ಇಲ್ಲಾಂದ್ರೆ ರಿಜೆಕ್ಟ್ ಆಕತ್ರಿ ಕಾಯ್ಕೊಂತ ಕುಂದಿರ್ಬೇಕು ಅಂದ್ರೆ ಒಂದು ಟ್ಯಾಕ್ಟ್ರಿಗೆ 2,000 ತಗೋತಾರೆ ಹೆಂಗೆ ತಗೋತಾರೆ ಒಂದು ಟ್ಯಾಕ್ಟ್ರಿಗೆ 2,000 ರೀ ಎಷ್ಟರ ಇರಲಿ ಅವು ಮತ್ತೆ ಈಗ ರೈತರಿಗೆ ಅನ್ಯಾಯ ಅಲ್ಲ ಇದು ಅನ್ಯಾಯ ದೊಡ್ಡ ಅನ್ಯಾಯ ರೀ ಅದು ಹಮಾಲಿ ಒಂದು ತೊಗೊಂತಾರೆ ರೈತರ ಕಡೆಯಿಂದ ಹಮಾಲಿ ಒಂದು ತೊಗೊಂತಾರೆ ಇಲ್ಲಿ ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ಲಕ್ಷ್ಮೇಶ್ವರ APMC ಆವರಣದಲ್ಲಿ ಸರ್ಕಾರ ಖರೀದಿ ಕೇಂದ್ರ ಏನು ಆರಂಭ ಮಾಡಿದೆ ಈ ಒಂದು ಖರೀದಿ ಕೇಂದ್ರದಲ್ಲಿ ದೊಡ್ಡ ಗೋಲ್ಮಾಲ್ ನಡೀತಾ ಇದೆ. ಒಂದು ಟ್ಯಾಕ್ಟರ್ಗೆ 2,000 ರೂಪಾಯಿ ಕೊಟ್ಟರೆ ಎಂಥ ಕಾಳಿದ್ರೂ ಕೂಡ ಖರೀದಿ ಮಾಡ್ತಾರೆ. ಆದರೆ ಕೆಲವು ರೈತರ ಮೆಕ್ಕೆಜೋಳವನ್ನು ಖರೀದಿ ಮಾಡ್ತಾ ಇಲ್ಲ ಅಂಥೇಳಿ ಇಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದರೂ ಗದಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಮೆಕ್ಕೆಜೋಳ ಬೆಳೆದ ಅನ್ನದಾತರ ಗೋಳು ಇನ್ನೂ ನಿಂತಿಲ್ಲ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ APMC ಆವರಣದಲ್ಲಿ ರೈತರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 4-5 ದಿನಗಳನ್ನು ಕೂಡ ಟ್ರ್ಯಾಕ್ಟರ್ ಮೂಲಕ ತಮ್ಮ ಮಾಲನ್ನು ತೆಗೆದುಕೊಂಡು ಬಂದರೂ ಕೂಡ ಸರಿಯಾದ ಕ್ವಾಲಿಟಿ ಇಲ್ಲ ಅಂತೇಳಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ರೈತರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಈ ಭಾಗದಲ್ಲಿ ನೋಡ್ತಾ ಇರ್ಬೋದು, ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ನಾದಿಗಟ್ಟಿ ಗ್ರಾಮದ ರೈತರು ಸುಮಾರು 5-6 ದಿನಗಳಿಂದ ಇದೇ ರೀತಿ ಟ್ರ್ಯಾಕ್ಟರ್ ಮೂಲಕ ತೆಗೆದುಕೊಂಡು ಬಂದಿದ್ದಾರೆ. ಆದರೆ ಇವಾಗ ಆ ಕ್ವಾಲಿಟಿ ಇಲ್ಲ ಅಂತೇಳಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಕ್ವಾಲಿಟಿ ಇರುವಂಥ ಆ ಮೆಕ್ಕೆಜೋಳವನ್ನು ಕೂಡ ಇಲ್ಲಿ ಖರೀದಿ ಮಾಡಿದ್ದಾರೆ ಖರೀದಿ ಕೇಂದ್ರದಲ್ಲಿ ಅಂತೇಳಿ ಇಲ್ಲಿ ನಾವು ನೋಡ್ತಾ ಇರ್ಬೋದು. ದೃಶ್ಯದಲ್ಲಿ ಕೂಡ ಈ ಕ್ವಾಲಿಟಿ ಇದ್ದಾವೆ. ರೈತರು ಏನು ನಾವು ಸರಿಯಾಗಿ ಬೆಳೆದಿದ್ವಿ, ಆದರೆ ಇದೇ ಕ್ವಾಲಿಟಿ ಇರುವಂಥ ಮೆಕ್ಕೆಜೋಳವನ್ನು ಇಲ್ಲಿಯ ಖರೀದಿ ಕೇಂದ್ರದವರು ಖರೀದಿ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಮಾಲನ್ನು ಮಾಡ್ತಾ ಇಲ್ಲ ಅಂತೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ 4-5 ದಿನದವರೆಗೂ ಕೂಡ ಟ್ರ್ಯಾಕ್ಟರ್ ಹಚ್ಕೊಂಡು ರೈತರು ಇಲ್ಲೇ ಇದ್ದಾರೆ. ಆದರೆ ಇವಾಗ ಈ ಒಂದು ಖರೀದಿಯಲ್ಲಿ ದೊಡ್ಡ ಗೋಲ್ಮಾಲ್ ನಡೀತಾ ಇದೆ ಅಂತೇಳಿ ರೈತರು ಆರೋಪ ಮಾಡ್ತಾ ಇದ್ದಾರೆ. ಹಣ ಕೊಟ್ಟರಿಗೆ ಅಂದರೆ ಒಂದು ಟ್ರ್ಯಾಕ್ಟ್ರಿಗೆ 2,000 ರೂಪಾಯಿ ಕೊಟ್ಟರೆ ಮಾತ್ರ ಏನೋ ಆ ಮೆಕ್ಕೆಜೋಳವನ್ನು ಖರೀದಿ ಮಾಡ್ತಾರೆ, ಇಲ್ಲವಾದರೆ ಖರೀದಿ ಮಾಡೋದೇ ಇಲ್ಲ ಅಂತೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ನೀವು ಎಷ್ಟು ದಿನ ಆತ್ರಿ ಬಂದು ಯಾಕೆ ಖರೀದಿ ರಿಜೆಕ್ಟ್ ಆಗ್ತಾ ಇದ್ದಾವೆ ನಿಮ್ಮ? ಇವತ್ತು 9 ದಿವಸ 11 ದಿವಸ ಆಯ್ತು ನೋಡ್ರಿ ಸರ್. ಅದಕ್ಕೆ ಯಾಕೈತೇನು ಸರ್, ಗಾಡಿ ಓದ್ಬಿಟ್ಲೆ ರಿಜೆಕ್ಟ್ ಮಾಡ್ತಾರೆ ರೀ. ಮತ್ತು ಹೊಳ್ಳ ಇದಾಗೈತೆ ರೀ. ಮತ್ತು ಹಂಗಾಗಿ ಇವತ್ತು ಬೇರೆ ಕಡೆ ಮಾರಿ ಹೋಗ್ಬೇಕಂತ ಇದು ಮಾಡಿದ್ರಿ. ಮತ್ತು ಹಂಗಾಗಿ ಇವರು ನಮ್ಮ ಅಧ್ಯಕ್ಷರು ಎಷ್ಟು ದಿನ ಆಯ್ತು ನೀವು ಬರಾಕತ್ತಿಲ್ಲ? 9 ದಿವಸ ಆಯ್ತು ರೀ ನಾವು. ಹ್ಞೂ ಕೇಳಿದ್ರೆ ಇದನ್ನ ಗಾಡಿ ಹೋಗೋತ್ತಿಗೆ ಅಲ್ಲಿ ಹೋಗಿ ಪಳ್ಯಾಕ ಹಚ್ಚಿದ್ಬಿಟ್ಲೆ ರಿಜೆಕ್ಟ್ ಅಂತಾರೆ ರೀ. ಖರೀದಿ ಕೇಂದ್ರದ ಒಳಗಡೆ ಹೋಗಿದ್ರಿ, ಈ ಥರ ಅದಾವ, ಇದಕ್ಕಿಂತ ಚಲೋ ಅದಾವ, ಇದಕ್ಕಿಂತ ಅದಾವ್ರಿ, ಎಲ್ಲರೂ ಅದಾವ್ರಿ ಸರ್. ನುಸಿ ಎತ್ತಿದ್ವಿ ಅದಾವ್ರಿ, ಎಲ್ಲ ಫಂಗಸ್ ಕಾಳು ಐತಿ, ಎಲ್ಲ ಐತಿ. ನನ್ನ ಗಾಡಿ ಹೋದ್ಬಿಟ್ಲೆ ರಿಜೆಕ್ಟ್ ಆಕತಿ. ಯಾಕೈತೀನಿ ರೀ ಅವ್ರನ್ನ ಕೇಳ್ಬೇಕು ಸರ್. ಎದ್ರ ಸಂಬಂಧ ರೀ ಯಜಮಾನ್ರಿ ಯಾಕೆ ಈ ರೀತಿ ರಿಜೆಕ್ಟ್ ಮಾಡಕತ್ತಾರೆ ಇವನು ಅಂತ? ಈಗ ಹಂಗಾಕತ್ರಿ ಸರ್. ಅದು ರೊಕ್ಕ 2,000 ಕೊಟ್ರೆ ಸುಮ್ಮನೆ ಒಳಗೆ ಹೋಗತ್ತು ಗಾಡಿ. ಈಗ ರೊಕ್ಕ ಕೊಟ್ಟಿಲ್ಲಲ್ಲ ಅದಕ್ಕೆ ಹಂಗಾಕತಿ. ಅಂದ್ರೆ ಈ ದುಡ್ಡು ಕೊಟ್ರೆ 2,000 ರೂಪಾಯಿ ಕೊಟ್ರೆ ಎಂಥವಾದ್ರು ಹೊಕ್ಕವ್ರಿ ಒಳಗೆ ಒಳಗೆ ಹೋಗತ್ರಿ ಅವು ಚೀಲ್ರಿ ಮಾಲ್ ಒಳಗೆ ಹೋಗತ್ರಿ. 2,000 ರೂಪಾಯಿ ಕೊಟ್ರೆ ಹೌದು ಇಲ್ಲಂದ್ರೆ ರಿಜೆಕ್ಟ್ ಆಕತ್ರಿ. ಕಾಯ್ಕೊಂತ ಕುಂದಿರ್ಬೇಕು. ಅಂದ್ರೆ ಒಂದು ಟ್ರ್ಯಾಕ್ಟ್ರಿಗೆ 2,000 ತಗೋತಾರೆ, ಹೆಂಗೆ ತಗೋತಾರೆ? ಒಂದು ಟ್ರ್ಯಾಕ್ಟ್ರಿಗೆ 2,000 ರೀ. ಎಷ್ಟರ ಇರಲಿ ಅವು? ಮತ್ತೆ ಈಗ ರೈತರಿಗೆ ಅನ್ಯಾಯ ಅಲ್ಲ ಇದು? ಅನ್ಯಾಯ ದೊಡ್ಡ ಅನ್ಯಾಯ ರೀ ಅದು. ಹಮಾಲಿ ಒಂದು ತೊಗೊಂತಾರೆ ರೈತರ ಕಡೆಯಿಂದ ಹಮಾಲಿ ಒಂದು ತೊಗೊಂತಾರೆ ಇಲ್ಲಿ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ಲಕ್ಷ್ಮೇಶ್ವರ APMC ಆವರಣದಲ್ಲಿ ಸರ್ಕಾರ ಖರೀದಿ ಕೇಂದ್ರ ಏನು ಆರಂಭ ಮಾಡಿದೆ ಈ ಒಂದು ಖರೀದಿ ಕೇಂದ್ರದಲ್ಲಿ ದೊಡ್ಡ ಗೋಲ್ಮಾಲ್ ನಡೀತಾ ಇದೆ. ಒಂದು ಟ್ರ್ಯಾಕ್ಟರ್ಗೆ 2,000 ರೂಪಾಯಿ ಕೊಟ್ಟರೆ ಎಂಥ ಕಾಳಿದ್ರೂ ಕೂಡ ಖರೀದಿ ಮಾಡ್ತಾರೆ. ಆದರೆ ಕೆಲವು ರೈತರ ಮೆಕ್ಕೆಜೋಳವನ್ನು ಖರೀದಿ ಮಾಡ್ತಾ ಇಲ್ಲ ಅಂಥೇಳಿ ಇಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದರೂ ಗದಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.